ನಮಸ್ಕಾರ. ನಮ್ಮ ಇಂದಿನ ಚರ್ಚೆಗೆ ಎಲ್ಲರಿಗೂ ಸ್ವಾಗತ. ನಾವು ಇಂದು ಮಾರ್ಕನ ಬರೆದ ಶುಭ ಸಂದೇಶದಲ್ಲಿ ಬರುವಂತಹ ಒಂದು ಅತ್ಯಂತ ಪ್ರಮುಖವಾದ ಮತ್ತು ನಾಟಕೀಯವಾದ ಘಟನೆಯ ಬಗ್ಗೆ ಆಳವಾಗಿ ಮಾತಾಡಲಿದ್ದೇವೆ. ಇದು ಕೇವಲ ಒಂದು ಪವಾಡದ ಕಥೆ ಅಂತ ಹೇಳ್ಬೋದು, ಹೌದು. ಆದ್ರೆ ಅದರ ಮೇಲ್ನೋಟಕ್ಕೆ ಕಾಣೋದಕ್ಕಿಂತ ತುಂಬಾನೇ ಆಳವಾದ ಅರ್ಥಗಳಿವೆ ಅಲ್ವಾ? ಖಂಡಿತವಾಗಿಯೂ. ನಮ್ಮ ಇವತ್ತಿನ ಈ ವಿಶ್ಲೇಷಣೆಗೆ ಆಧಾರ ಅಂದ್ರೆ ಮಾರ್ಕನ ಶುಭ ಸಂದೇಶದ 2ನೇ ಅಧ್ಯಾಯ. ಅದರಲ್ಲಿ ಮೊದಲ 12 ವಾಕ್ಯಗಳು ಕಫರ್ನೌಮ್ ಪಟ್ಟಣದಲ್ಲಿ ನಡೆದ ಪಾರ್ಶ್ವವಾಯು ರೋಗಿಯೊಬ್ಬನ ಸ್ವಸ್ಥತೆಯ ಘಟನೆ ಇದು. ಹೌದು. ನಮ್ಮ ಉದ್ದೇಶ ಕೇವಲ ಕಥೆಯನ್ನು ಮತ್ತೊಮ್ಮೆ ಹೇಳೋದಲ್ಲ, ಬದಲಿಗೆ ಅದರ ಹಿಂದಿರುವ ಗಹನವಾದ ಅರ್ಥಗಳನ್ನು ಹುಡುಕೋದು. ಅಂದ್ರೆ ಯೇಸುವಿನ ಅಧಿಕಾರ ಅಂದ್ರೇನು, ವಿಶ್ವಾಸದ ನಿಜವಾದ ಶಕ್ತಿ ಏನು, ಮತ್ತು ಸಂಪೂರ್ಣ ಬಿಡುಗಡೆ ಅನ್ನೋ ಪದದ ಅರ್ಥ ಏನು, ಇದನ್ನೆಲ್ಲ ನೋಡೋಣ. ಅದರಲ್ಲೋ ಆ ಒಂದು ಮಾತು, ಭೂಮೋಕದಲ್ಲಿ ಪಾಪಗಳನ್ನು ಕ್ಷಮಿಸಲು ನರಪುತ್ರನಿಗೆ ಅಧಿಕಾರವಿದೆ ಅಂತ ಯೇಸು ಹೇಳ್ತಾರೆ. ಹೌದು. ಆ ಒಂದು ಮಾತಿನ ಸುತ್ತಾನೆ ಇಡೀ ಘಟನೆ ಹೆಣೆದುಕೊಂಡಿದೆ. ಆ ಮಾತಿನ ತೂಕವಾದರೂ ಏನು, ಬನ್ನಿ ಇದರ ಆಳಕ್ಕಿಳಿದು ನೋಡೋಣ. ಸರಿ, ಹಾಗಾದ್ರೆ ಆ ದೃಶ್ಯವನ್ನ ನಮ್ಮ ಮುಂದೆ ತಂದುಕೊಳ್ಳೋಣ. ಓಕೆ. ಮತ್ತೊಮ್ಮೆ ಕಫರ್ನೌಮ್ಗೆ ಬಂದಿದ್ದಾರು. ಅವರು ಒಂದು ಮನೆಯಲ್ಲಿದ್ದಾರೆ ಅನ್ನೋ ಸುದ್ದಿ ಅಕ್ಷರಶಃ ಕಾಳ್ಗಿಚ್ಚಿನ ಹಾಗೆ ಹಬ್ಬಿಬಿಡುತ್ತೆ. ಹೌದು. ತಕ್ಷಣವೇ ಆ ಮನೆ ಜನರ ಸಾಗರದಿಂದ ತುಂಬಿ ಹೋಗುತ್ತೆ. ಎಷ್ಟು ಜನ ಅಂದ್ರೆ ಕಾಲಿಡೋಕು ಜಾಗ ಇರ್ಲಿಲ್ಲ ಅಂತ ಬರ್ದಿದೆ. ಹೌದು, ಕಾಲಿಡೋಕೆ ಬಿಡಿ, ಬಾಗಿಲತ್ರ ನಿಲ್ಲೋಕೂ ಜಾಗ ಇರ್ಲಿಲ್ಲ. ಆ ಜನಸಂದಣಿಯ ಮಧ್ಯೆ ಯೇಸುದೇವರ ವಾಕ್ಯವನ್ನ ಬೋಧಿಸ್ತಾ ಇದ್ದಾರೆ. ಆಗ ಆ ದೃಶ್ಯಕ್ಕೆ ಮುಖ್ಯ ಪಾತ್ರಗಳು ಎಂಟ್ರಿ ಕೊಡ್ತಾರೆ. ಒಬ್ಬ ಪಾರ್ಶ್ವವಾಯು ರೋಗಿ, ತನ್ನಿಂದ ತಾನೇ ಚಲಿಸಲಾಗದ ಸ್ಥಿತಿಯಲ್ಲಿ. ಅವನನ್ನ ಒಂದು ಹಾಸಿಗೆ ಮೇಲೆ ಮಲಗಿಸಿ 4 ಜನ ಸ್ನೇಹಿತರು ಹೊತ್ಕೊಂಡು ಮರ್ತಾ ಇದ್ದಾರೆ. ಅವರ ಮುಖದಲ್ಲಿ ಒಂದು ಭರವಸೆ, ಏನೋ ಒಂದು ನಿರೀಕ್ಷೆ. ಆದರೆ ಅಲ್ಲೊಂದು ದೊಡ್ಡ ಸಮಸ್ಯೆ ಎದುರಾಗುತ್ತೆ. ಜನಸಂದಣಿ ತುಂಬಾನೇ ದಟ್ಟವಾಗಿರುತ್ತೆ. ಅವ್ರಿಗೆ ಯೇಸುವಿನತ್ರ ಹೋಗೋಕೆ ಸಾಧ್ಯನೇ ಆಗ್ತಿಲ್ಲ. ಇಲ್ಲಿ ಒಂದು ಕ್ಷಣ ನಿಲ್ಬೇಕು ಅಂತ ಅನ್ಸುತ್ತೆ. ಆ ಸ್ನೇಹಿತರ ದೃಢ ನಿಶ್ಚಯವನ್ನ ನಾವು ಗಮನಿಸ್ಲೇಬೇಕು. ಹೌದು. ಬೇರೆಯವರಾಗಿದ್ರೆ ಇಷ್ಟು ಜನ ಇದಾರೆ, ಆಗಲ್ಲ ಬಿಡು ಅಂತ ವಾಪಸ್ ಹೋಗ್ಬಿಡ್ತಿದ್ರು. ನಿಜ. ಆದ್ರೆ ಅವರು ಸೋಲೋಕೊಳ್ಳಲ್ಲ. ತಮ್ಮ ಸ್ನೇಹಿತನ ಮೇಲಿನ ಪ್ರೀತಿ, ಆಮೇಲೆ ಯೇಸುವಿನ ಮೇಲಿನ ವಿಶ್ವಾಸ, ಅದು ಅವರನ್ನ ಸುಮ್ಮನೆ ಕೂರಲು ಬಿಡೋದಿಲ್ಲ. ಅವರ ಆ ಕ್ರಿಯಾಶೀಲ ಪ್ರೀತಿಯೇ ಈ ಕಥೆಯ ಟರ್ನಿಂಗ್ ಪಾಯಿಂಟ್ ಅಲ್ವಾ? ಖಂಡಿತ. ಅದೇ ಇಡೀ ಕಥೆಯ ತಿರುವು. ಹೌದು. ಅಲ್ಲಿಂದಲೇ ಕಥೆ ಒಂದು ನಾಟಕೀಯ ತಿರುವು ಪಡೆಯುತ್ತೆ. ಅವರು ಮನೆಯ ಪಕ್ಕದಿಂದ ಮೇಲೆ ಹತ್ತಾರೆ. ಆಶ್ಚರ್ಯ ಆಗತ್ತೆ. ಯೇಸು ನಿಂತಿದ್ದ ಜಾಗದ ಮೇಲೇ ಇರುವ ಮೇಲ್ಛಾವಣಿಯನ್ನ ತಿರಿಯೋಕೆ ಶುರು ಮಾಡ್ತಾರೆ. ಇದೇನಿದು, ಮೇಲ್ಛಾವಣಿಯನ್ನೇ ಒಡೆಯೋದಾ? ಸ್ವಲ್ಪ ಜಾಸ್ತಿ ಆಯ್ತು ಅಂತ ಅನ್ಸಲ್ವಾ? ಹೌದು, ನಮಗೀಗ ಹಾಗೆ ಅನ್ಸ್ಬೋದು. ಆದ್ರೆ ಆ ಕಾಲದ ಗಲಿಲಾಯದ ಮನೆಗಳ ಛಾವಣಿ ಹೇಗಿತ್ತು ಅಂತ ನಾವು ಅರ್ಥ ಮಾಡ್ಕೊಳ್ಬೇಕು. ಅವು ಇವತ್ತಿನ ಹಾಗೆ ಕಾಂಕ್ರೀಟ್ ಛಾವಣಿಗಳಾಗಿರಲಿಲ್ಲ. ಸರಿ. ಮರದ ತೊಲೆಗಳ ಮೇಲೆ ಹುಲ್ಲು, ಒಣಗಿದ ಎಲೆಗಳು, ಆಮೇಲೆ ಜೇಡಿಮಣ್ಣಿನ ಮಿಶ್ರಣ ಹಾಕಿ ಗಟ್ಟಿ ಮಾಡಿರ್ತಿದ್ರು. ಅಂದ್ರೆ ಅದನ್ನ ತೆಗೆಯೋದು ಸಾಧ್ಯವಿತ್ತು. ಹೌದು, ಕಷ್ಟದ ಕೆಲಸನೇ, ಆದ್ರೆ ಅಸಾಧ್ಯವಾಗಿರ್ಲಿಲ್ಲ. ಅವರ ಈ ಕೆಲಸ ಅವರ ಹತಾಶೆ ಮತ್ತು ದೃಢಸಂಕಲ್ಪ ಎರಡನ್ನೂ ತೋರಿಸುತ್ತೆ. ಹೇಗಾದ್ರೂ ಮಾಡಿ ಸ್ನೇಹಿತನಿಗೆ ಸಹಾಯ ಆಗ್ಲೇಬೇಕು ಅನ್ನೋ ಛಲ ಅದು. ಆ ದೃಶ್ಯವನ್ನೊಮ್ಮೆ ಊಹಿಸಿಕೊಳ್ಳಿ. ಯೇಸು ಮಾತಾಡ್ತಾ ಇದ್ದಾರೆ. ಇದ್ದಕ್ಕಿದ್ದಂತೆ ಮೇಲಿಂದ ಮಣ್ಣು, ಧೂಳು ಎಲ್ಲ ಉದುರಲು ಶುರುವಾಗುತ್ತೆ. ಜನರೆಲ್ಲ ಮೇಲೆ ನೋಡಿರ್ಬೇಕು. ಹೌದು, ಎಲ್ಲರೂ ಮೇಲೆ ನೋಡ್ತಾರೆ. 4 ಜನ ಸೇರಿ ಛಾವಣಿಗೆ ಒಂದು ದೊಡ್ಡ ತೂತ್ ಮಾಡ್ತಾ ಇದ್ದಾರೆ. ಆಮೇಲೆ ಆ ರೋಗಿಯನ್ನ ಹಾಸಿಗೆಯ ಸಮೇತ ಹಗ್ಗಗಳಿಂದ ಕಟ್ಟಿ ನೇರವಾಗಿ ಯೇಸುವಿನ ಕಾಲುಗಳ ಮುಂದೆ ಕೆಳಗಿಳಿಸ್ತಾರೆ. ಆ ಕೋಣೆಯಲ್ಲಿದ್ದ ಜನರಿಗೆ ಎಂಥ ಆಘಾತ ಆಗಿರ್ಬೇಡ. ಖಂಡಿತ. ಇದೊಂದು ರೀತಿ ಅಡ್ಡಿಪಡಿಸುವ ಕ್ರಿಯೆ. ಅವರ ನಂಬಿಕೆ ತುಂಬಾ ಸಭ್ಯವಾಗಿರ್ಲಿಲ್ಲ. ಅದು ಗಡಿಬಿಡಿ ಮಾಡುವ, ನಿಯಮಗಳನ್ನ ಮುರಿಯುವ ನಂಬಿಕೆಯಾಗಿತ್ತು. ಸರಿ, ಈ ಒಂದು ಅಸಾಮಾನ್ಯ ದೃಶ್ಯವನ್ನ ನೋಡಿದ ಯೇಸುವಿನ ಮೊದಲ ಪ್ರತಿಕ್ರಿಯೆ ಏನು? ಅವರು ಛಾವಣಿ ಹಾಳು ಮಾಡೋದಕ್ಕೆ ಕೋಪಕೊಳ್ಳೋದಿಲ್ಲ. ಬದಲಾಗಿ ಆ 4 ಸ್ನೇಹಿತರ ವಿಶ್ವಾಸವನ್ನ ಮೆಚ್ಚಿಕೊಳ್ತಾರೆ. ಆದ್ರೆ ಅವರು ರೋಗಿಯ ಕಡೆ ನೋಡಿ ಹೇಳೋ ಮಾತಿದೆಯಲ್ಲ, ಅದು ಎಲ್ಲರನ್ನೂ ದಿಗ್ಭ್ರಮೆಗೊಳಿಸುತ್ತೆ. ಅವರು, ಮಗು, ನಿನ್ನ ಪಾಪಗಳನ್ನು ಕ್ಷಮಿಸಲಾಗಿದೆ ಅಂತಾರೆ. ಇದು ಇಡೀ ಘಟನೆಯ ಅತ್ಯಂತ ಪ್ರಮುಖವಾದ ತಿರುವು. ಯಾರೂ ಈ ಮಾತನ್ನ ನಿರೀಕ್ಷೆ ಮಾಡಿರ್ಲಿಲ್ಲ. ಹೌದು, ಜನರು ಬಂದಿದ್ದು ಒಂದು ಪವಾಡ ನೋಡಕ್ಕೆ. ಹೌದು, ಪಾರ್ಶ್ವವಾಯುರೋಗಿ ಎದ್ದು ನಡೆಯೋದನ್ನ ನೋಡೋಕೆ. ಆದ್ರೆ ಯೇಸು ರೋಗದ ಬಾಹ್ಯ ಲಕ್ಷಣಕ್ಕಿಂತ ಅದರ ಆಂತರಿಕ ಮೂಲವನ್ನ, ಅಂದ್ರೆ ಮನುಷ್ಯನ ಅಂತರಾತ್ಮದ ಸ್ಥಿತಿಯನ್ನ ಮೊದಲು ಗಮನಿಸ್ತಾರೆ. ಆದರೆ ಪಾಪಕ್ಕೂ ರೋಗಕ್ಕೂ ಏನು ಸಂಬಂಧ? ಯಾಕೆ ಅವರು ನೇರವಾಗಿ ರೋಗವನ್ನ ಗುಣಪಡಿಸಲಿಲ್ಲ?
ಇದು ಒಳ್ಳೆ ಪ್ರಶ್ನೆ. ಅಂದಿನ ಯಹೂದಿ ಸಂಸ್ಕೃತಿಯಲ್ಲೇ ರೋಗ, ಅದರಲ್ಲೂ ಈ ರೀತಿ ದೀರ್ಘಕಾಲದ ಕಾಯಿಲೆಗಳು, ಅಂಗವೈಕಲ್ಯ ಇವುಗಳನ್ನ ವ್ಯಕ್ತಿಯ ಅಥವಾ ಅವರ ತಂದೆ ತಾಯಿಯ ಪಾಪದ ನೇರ ಪರಿಣಾಮ ಅಂತ ನಂಬಲಾಗಿತ್ತು. ಓ ಹಾಗಾ? ಅಂದ್ರೆ ಆ ರೋಗಿ ಕೇವಲ ಶಾರೀರಿಕ ನೋವನ್ನ ಮಾತ್ರ ಅಲ್ಲ, ನಾನು ಪಾಪಿ, ಅದಕ್ಕೇ ನನಗೆ ಈ ಗತಿ ಬಂತು ಅನ್ನೋ ಒಂದು ಸಾಮಾಜಿಕ ಅವಮಾನ ಮತ್ತು ಆಧ್ಯಾತ್ಮಿಕ ಭಾರವನ್ನ ಹೊತ್ಕೊಂಡಿದ್ದ. ಹಾಗಾಗಿ ಯೇಸು ಮೊದಲು ಅವನ ಅತಿದೊಡ್ಡ ಅಗತ್ಯವನ್ನ ಪೂರೈಸ್ತಾರೆ. ನಿಖರವಾಗಿ ಅದು ಶಾರೀರಿಕ ಚೈತನ್ಯಕ್ಕಿಂತ ಹೆಚ್ಚಾಗಿ ಪಾಪದ ಹೊರೆಯಿಂದ ಸಿಗುವ ಮುಕ್ತಿ. ಓ ಹಾಗಾದ್ರೆ ಯೇಸು ಕೇವಲ ದೇಹವನ್ನ ಮಾತ್ರ ನೋಡ್ತಿರಲಿಲ್ಲ, ಆ ವ್ಯಕ್ತಿಯ ಹಿಡೀ ಅಸ್ತಿತ್ವವನ್ನೇ ನೋಡ್ತಿದ್ರು. ಹೌದು. ಆದರೆ ಯೇಸುವಿನ ಈ ಮಾತು ಅಲ್ಲಿದ್ದ ಕೆಲವರಿಗೆ, ವಿಶೇಷವಾಗಿ ಧರ್ಮಶಾಸ್ತ್ರಿಗಳಿಗೆ, ತೀವ್ರ ಆಘಾತವನ್ನ ತರುತ್ತೆ. ಅವರು ಮನಸ್ಸಿನಲ್ಲೇ ಕುದಿಯೋಕ್ ಶುರು ಮಾಡ್ತಾರೆ. ಹೌದು, ಇವನೇಕೀಗ ಮಾತಾಡ್ತಾನೆ, ಇದು ದೇವದೂಷಣೆ, ದೇವರೊಬ್ಬರ ಹೊರತು ಪಾಪಗಳನ್ನ ಕ್ಷಮಿಸೋಟೆ ಬೇರೆ ಯಾರಿಂದ ಸಾಧ್ಯ ಅಂತ. ಇಲ್ಲಿ ನಾವು ಧರ್ಮಶಾಸ್ತ್ರಿಗಳು ಅಂದ್ರೆ ಯಾರು ಅಂತ ಮೊದಲು ಅರ್ಥ ಮಾಡ್ಕೋಬೇಕು. ಇವರು ಸಾಮಾನ್ಯ ಜನರಲ್ಲ. ಸರಿ. ಇವರು ಮೋಶೆಯ ಧರ್ಮಶಾಸ್ತ್ರದಲ್ಲಿ ಪರಿಣಿತರು, ಒಂದು ರೀತಿ ಸಮಾಜದ ನ್ಯಾಯಾಧೀಶರು. ಅವರ ಮಾತುಗಳಿಗೆ ಬಹಳ ತೂಕ ಇತ್ತು. ಅವರ ಪ್ರಕಾರ ಪಾಪ ಕ್ಷಮಿಸುವ ಅಧಿಕಾರ ದೇವರಿಗೆ ಮಾತ್ರ ಸೇರಿದ್ದು. ಹೌದು, ಅವರ ಧರ್ಮಶಾಸ್ತ್ರದ ಪ್ರಕಾರ ಅವರು ಯೋಚಿಸಿದ್ದು ತಾಂತ್ರಿಕವಾಗಿ ಸರಿಯಾಗೇ ಇತ್ತು. ಹಳೆಯ ಒಡಂಬಡಿಕೆಯ ಪ್ರಕಾರ ಪಾಪಗಳನ್ನ ಕ್ಷಮಿಸುವ ಅಧಿಕಾರ ಸರ್ವಶಕ್ತನಾದ ದೇವರಿಗೆ ಮಾತ್ರ. ಅಂದ್ರೆ ಅವರು ಕೇವಲ ಕೆಟ್ಟ ದೃಷ್ಟಿಯಿಂದ ಯೋಚಿಸ್ತಿರ್ಲಿಲ್ಲ, ತಮ್ಮ ನಂಬಿಕೆಯ ಚೌಕಟ್ಟಿನಿಂದಲೇ ಯೋಚಿಸ್ತಿದ್ರು. ಖಂಡಿತ. ಒಬ್ಬ ಸಾಮಾನ್ಯ ಮನುಷ್ಯನಂತೆ ಕಾಣುವ ಯೇಸು, ನಿನ್ನ ಪಾಪಗಳನ್ನ ಕ್ಷಮಿಸಲಾಗಿದೆ ಅಂದಾಗ ಅದು ದೇವರಿಗೆ ಮಾತ್ರ ಸೇರಿದ ಅಧಿಕಾರವನ್ನ ತಾನು ಚಲಾಯಿಸ್ತಾ ಇದ್ದೀನಿ ಅಂತ ಹೇಳಿದಾಗೆ. ಇದು ಅವರ ಇಡೀ ನಂಬಿಕೆಯ ವ್ಯವಸ್ಥೆಯನ್ನೇ ಅಲುಗಾಡಿಸಿರಬೇಕು. ಹೌದು, ಅವರ ಪ್ರಕಾರ ಯೇಸು ಒಂಡುಕೋ ದೇವದೂಷಕನಾಗಿರಬೇಕು, ಇಲ್ಲವೇ ದೇವರಿಗೆ ಸಮಾನನಾಗಿರಬೇಕು. ಆ ಎರಡನೇ ಸಾಧ್ಯತೆಯನ್ನ ಒಪ್ಕೊಳ್ಳಕ್ಕೆ ಅವರಿಗೆ ಸಾಧ್ಯವಿರಲಿಲ್ಲ. ಹಾಗಾಗಿ ಅವರ ಆಂತರಿಕ ಸಂಘರ್ಷ ಇದೆಯಲ್ಲ, ಅದು ಯೇಸುವಿನ ಅಧಿಕಾರಕ್ಕೆ ಎದುರಾದ ಮೊದಲ ಸಾಂಸ್ಥಿಕ ಸವಾಲು ಅಂತಾನೆ ಹೇಳ್ಬೋದು. ಯೇಸು ಅವರ ಮನಸ್ಸಿನಲ್ಲಿದ್ದ ಆಲೋಚನೆಗಳನ್ನ ತಕ್ಷಣ ಗ್ರಹಿಸ್ಕೊಳ್ತಾರೆ. ಅದು ಕೂಡ ಒಂದು ಅದ್ಭುತ. ಹೌದು, ಅವರ ದೈವಿಕ ಜ್ಞಾನಕ್ಕೆ ಸಾಕ್ಷಿ. ಅವರು ಧರ್ಮಶಾಸ್ತ್ರಿಗಳ ಕಡೆ ತಿರುಗಿ ಒಂದು ನೇರವಾದ, ತೀಕ್ಷ್ಣವಾದ ಪ್ರಶ್ನೆಯನ್ನ ಕೇಳ್ತಾರೆ. ನೀವು ನಿಮ್ಮ ಮನಸ್ಸಿನಲ್ಲಿ ಹೀಗೆ ಆಲೋಚಿಸ್ತಾ ಇರೋದು ಯಾಕೆ? ಈ ಪಾರ್ಶ್ವವಾಯು ರೋಗಿಗೆ ನಿನ್ನ ಪಾಪಗಳನ್ನ ಕ್ಷಮಿಸಲಾಗಿದೆ ಅಂತ ಹೇಳೋದು ಸುಲಭಾನೋ, ಅಥವಾ ಎದ್ದು ನಿನ್ನ ಹಾಸಿಗೆಯನ್ನ ಎತ್ಕೊಂಡು ನಡೆ ಅನ್ನೋದು ಸುಲಭಾನೋ? ಈ ಪ್ರಶ್ನೆಯಲ್ಲಿ ಒಂದು ಅದ್ಭುತವಾದ ತಂತ್ರಗಾರಿಕೆ ಇದೆ. ಹೇಗೆ? ತಾರ್ಕಿಕವಾಗಿ ಯೋಚಿಸಿದ್ರೆ ನಿನ್ನ ಪಾಪ ಕ್ಷಮಿಸಲಾಗಿದೆ ಅಂತ ಹೇಳೋದು ತುಂಬಾನೇ ಸುಲಭ, ಯಾಕಂದ್ರೆ ಆ ಮಾತಿನ ಪರಿಣಾಮವನ್ನ ಯಾರು ಕಣ್ಣಾರೆ ನೋಡಕ್ಕಾಗಲ್ಲ. ಹೌದು, ಅದೊಂದು ಅದೃಶ್ಯ ಕ್ರಿಯೆ. ಹೌದು, ಅದರ ಸತ್ಯಾಸತ್ಯತೆಯನ್ನ ಪರೀಕ್ಷೆ ಮಾಡಕ್ಕಾಗಲ್ಲ. ಆದ್ರೆ ಎದ್ದು ನಡೆ ಅಂತ ಹೇಳೋದಿದೆಯಲ್ಲ, ಅದು ಕಷ್ಟ, ತುಂಬಾ ಕಷ್ಟ. ಯಾಕಂದ್ರೆ ಹಾಗೆ ಹೇಳಿದ ಮೇಲೆ ಆ ವ್ಯಕ್ತಿ ಎದ್ದು ನಡೆಯಲೇಬೇಕು, ಇಲ್ಲದಿದ್ರೆ ಹೇಳಿದವನು ಸುಳ್ಳುಗಾರನಾಗ್ತಾನೆ. ಅದರ ರಿಸಲ್ಟ್ ಎಲ್ಲರಿಗೂ ಸ್ಪಷ್ಟವಾಗಿ ಕಾಣಿಸುತ್ತೆ. ಅಂದರೆ ಯೇಸು ತಮ್ಮ ಕಣ್ಣಿಗೆ ಕಾಣದ ಅಧಿಕಾರವನ್ನ ಕಣ್ಣಿಗೆ ಕಾಣುವ ಪವಾಡದ ಮೂಲಕ ಸಾಬೀತುಪಡಿಸಲು ಹೊರಟಿದ್ದಾರೆ. ನಿಖರವಾಗಿ ಅವ್ರು ಹೇಳ್ತಿರೋದಿದನ್ನೇ, ನಾನು ಪಾಪ ಕ್ಷಮಿಸಬಲ್ಲೆ ಅನ್ನೋದನ್ನ ನೀವು ನಂಬ್ತಾ ಇಲ್ಲ ಅಲ್ವಾ? ಸರಿ, ಹಾಗಾದ್ರೆ ಕಣ್ಣಿಗೆ ಕಾಣುವ ಒಂದು ಕೆಲ್ಸ ಮಾಡಿ ತೋರಿಸ್ತೀನಿ. ಈ ವ್ಯಕ್ತಿಯನ್ನ ಗುಣಪಡಿಸೋದ್ರ ಮೂಲಕ ಪಾಪ ಕ್ಷಮಿಸುವ ನನ್ನ ಅಧಿಕಾರವೂ ನಿಜ ಅಂತ ನಿಮಗೆ ಸಾಬೀತುಪಡಿಸ್ತೀನಿ. ಅದ್ಭುತ. ಅದೃಶ್ಯ ಅಧಿಕಾರಕ್ಕೆ ದೃಶ್ಯ ಸಾಕ್ಷ್ಯ. ಆಮೇಲೆ ಯೇಸು ಒಂದು ಮಹತ್ವದ ಮಾತನ್ನ ಸೇರಿಸ್ತಾರೆ. ಭೂಲೋಕದಲ್ಲಿ ಪಾಪಗಳನ್ನು ಕ್ಷಮಿಸಲು ನರಪುತ್ರನಿಗೆ ಅಧಿಕಾರ ಉಂಟೆಂದು ಈ ಮೂಲಕ ನಿಮಗೆ ಖಚಿತವಾಗಬೇಕು. ಇಲ್ಲಿ ಅವರು ತಮ್ಮನ್ನು ನರಪುತ್ರ ಅಂತ ಸಂಬೋಧಿಸ್ಕೊಳ್ತಾರೆ. ಈ ಪದಕ್ಕೇನಾದ್ರೂ ವಿಶೇಷ ಅರ್ಥ ಇದೆಯಾ? ಯಾಕೆ ಅವರು ನಾನು ಅಥವಾ ದೇವರ ಮಗ ಅಂತ ಹೇಳಲಿಲ್ಲ? ನರಪುತ್ರ ಅಥವಾ ಸನ್ ಆಫ್ ಮ್ಯಾನ್ ಅನ್ನೋ ಪದಕ್ಕೆ ಬಹಳ ಆಳವಾದ ಅರ್ಥವಿದೆ. ಅದು ಕೇವಲ ಮನುಷ್ಯನ ಮಗ ಅನ್ನೋ ಅರ್ಥವನ್ನ ಕೊಡಲ್ಲ. ಓ, ಇದು ಹಳೆಯ ಒಡಂಬಡಿಕೆಯ ದಾನಿಯೇಲನ ಗ್ರಂಥದಲ್ಲಿ ಉಲ್ಲೇಖಿಸಲಾದ ಒಂದು ಮೆಸಿಯಾನಿಕ ಪದವಿ. ಅಲ್ಲಿ ನರಪುತ್ರನನ್ನ ಅಧಿಕಾರ, ಮಹಿಮೆ ಮತ್ತು ರಾಜ್ಯವನ್ನ ಪಡೆಯುವ ದೈವಿಕ ವ್ಯಕ್ತಿಯಾಗಿ ಚಿತ್ರಿಸಲಾಗಿದೆ. ಅಂದ್ರೆ ಯೇಸು ಆ ಪದ ಬಳಸಿದಾಗ ಅಲ್ಲಿದ್ದ ಯಹೂದ್ರಿಗೆ ಅದರ ಅರ್ಥ ಚೆನ್ನಾಗಿ ಗೊತ್ತಿತ್ತು. ವಿಶೇಷವಾಗಿ ಧರ್ಮಶಾಸ್ತ್ರಿಗಳಿಗೆ. ಅವರು ತಾವು ಕೇವಲ ಒಬ್ಬ ಬೋಧಕನಲ್ಲ, ಬದಲಿಗೆ ಭೂಮಿಯ ಮೇಲೆ ದೇವರ ಅಧಿಕಾರವನ್ನ ಚಲಾಯಿಸುವ ಪ್ರವಾದನೆಗಳಲ್ಲಿ ಹೇಳಲಾದ ಮೆಸ್ಸಿಯ ಅಂತ ಸ್ಪಷ್ಟವಾಗಿ ಘೋಷಿಸ್ಕೊಳ್ತಿದ್ರು. ಆ ಒಂದು ಪದವೇ ಅವರ ಆಕ್ಷೇಪಕ್ಕೆ ನೇರ ಉತ್ತರವಾಗಿತ್ತು. ಸರಿ, ಆಮೇಲೆ ಪವಾಡದ ಪರಾಕಾಷ್ಠೆ ನಡೆಯುತ್ತೆ. ಮಾತುಕತೆ ಮುಗಿತು, ಈಗ ಕ್ರಿಯೆಯ ಸಮಯ. ಹೌದು.
ಯೇಸು ಆ ಪಾರ್ಶ್ವವಾಯು ರೋಗಿಯ ಕಡೆಗೆ ತಿರುಗಿ ಅಧಿಕಾರಯುತವಾದ ಧ್ವನಿಯಲ್ಲಿ, ನಾನು ನಿನಗೆ ಆಜ್ಞಾಪಿಸುತ್ತೇನೆ, ಏಳು, ನಿನ್ನ ಹಾಸಿಗೆಯನ್ನು ಎತ್ತಿಕೊಂಡು ಮನೆಗೆ ಹೋಗು ಅಂತಾರೆ. ತಕ್ಷಣವೇ ಎಲ್ಲರೂ ನೋಡ್ತಾ ಇದ್ದ ಹಾಗೆಯೇ ವರ್ಷಗಳಿಂದ ಹಾಸಿಗೆ ಹಿಡಿದಿದ್ದ ಆ ವ್ಯಕ್ತಿ ಎದ್ದು ನಿಲ್ತಾನೆ. ನಂಬೋಕಾಗದ ದೃಶ್ಯ. ತನ್ನನ್ನು ಹೊತ್ತು ತಂದಿದ್ದ ಅದೇ ಹಾಸಿಗೆಯನ್ನ ತಾನೇ ಎತ್ತಿಕೊಂಡು ಜನರ ಮಧ್ಯದಿಂದ ನಡೆದುಕೊಂಡು ಹೊರತೋಗ್ತಾನೆ. ಒಂದು ಕ್ಷಣ ಯೋಚಿಸಿ, ವರ್ಷಗಳಿಂದ ಚಲಿಸಲಾಗದ ವ್ಯಕ್ತಿ ತನ್ನ ಹಾಸಿಗೆಯನ್ನೇ ಹೊತ್ತುಕೊಂಡು ನಡೀತಾ ಇದ್ದಾನೆ. ಆ ಕೋಣೆಯಲ್ಲಿದ್ದ ನಿಶ್ಶಬ್ದ ಮತ್ತು ಆಶ್ಚರ್ಯವನ್ನ ಊಹಿಸಿಕೊಳ್ಳಕ್ಕೂ ಸಾಧ್ಯ ಇಲ್ಲ. ಮಾತು ಕೃತಿಯಾಯಿತು. ಅದೃಶ್ಯ ಅಧಿಕಾರವು ದೃಶ್ಯ ರೂಪದಲ್ಲಿ ಸಾಬೀತಾಯಿತು. ಧರ್ಮಶಾಸ್ತ್ರಿಗಳ ಪ್ರಶ್ನೆಗೆ ಉತ್ತರ ಮೌನದಲ್ಲಿ ಒಂದು ಅದ್ಭುತ ಕೃತಿಯ ಮೂಲಕ ಸಿಕ್ಕಿತು. ಇದನ್ನು ನೋಡಿದ ಜನರ ಪ್ರತಿಕ್ರಿಯೆ ಹೇಗಿತ್ತು? ಅವರಿಗೆ ಮಾತುಗಳೇ ಹೊರಡಲಿಲ್ಲ. ಹೌದು. ಎಲ್ಲರೂ ಆಶ್ಚರ್ಯಚಕಿತರಾಗಿ ಭಯಭಕ್ತಿಗಳಿಂದ ತುಂಬಿ, ಇಂಥ ಕೆಲಸವನ್ನ ನಾವು ನಮ್ಮ ಜೀವನದಲ್ಲಿ ನೋಡಿದ್ದೇ ಇಲ್ಲ ಅಂತ ಹೇಳುತ್ತಾ ದೇವರನ್ನು ಕೊಂಡಾಡ್ತಾರೆ. ಅದ್ಭುತ. ಆ ದೃಶ್ಯ ಕಣ್ಣಿಗೆ ಕಟ್ಟಿದ ಹಾಗೆ ಇದೆ. ಆದರೆ ಈ ಕಥೆ ಕೇವಲ 2000 ವರ್ಷಗಳ ಹಿಂದಿನ ಒಂದು ಘಟನೆ ಮಾತ್ರ ಅಲ್ಲ ಅಲ್ವಾ? ಖಂಡಿತ ಅಲ್ಲ. ಇಲ್ಲಿ ನಡೆದಿದ್ದು ಇವತ್ತಿನ ನಮ್ಮ ಬದುಕಿಗೆ ಹೇಗೆ ಸಂಬಂಧಿಸಿದೆ? ಇದರಲ್ಲಿ ನಮಗೇನು ಪಾಠಗಳಿವೆ? ಖಂಡಿತ. ಈ ಘಟನೆಯಿಂದ ನಾವು ಕಲಿಯಬಹುದಾದ ಪಾಠಗಳು ಹಲವಾರು. ಮೊದಲನೇದು, ಮಧ್ಯಸ್ಥಿಕೆ ವಹಿಸುವ ವಿಶ್ವಾಸ, ಅಂದ್ರೆ ಇಂಟರ್ಸೆಸರಿ ಫೇತ್. ಯೇಸು ರೋಗಿಯ ವಿಶ್ವಾಸದ ಬಗ್ಗೆ ಮಾತಾಡೋದಿಲ್ಲ. ಬದಲಾಗಿ ಅವರ ಅಂದ್ರೆ ಆತನನ್ನು ಹೊತ್ತು ತಂದ 4 ಸ್ನೇಹಿತರ ವಿಶ್ವಾಸವನ್ನ ಮೆಚ್ಚಿಕೊಳ್ತಾರೆ. ನೀವು ಹೇಳಿದ ಹಾಗೆ ಅವರ ವಿಶ್ವಾಸ ಅದ್ಭುತವಾದದ್ದು. ಆದರೆ ನಾನು ಯೋಚಿಸ್ತಾ ಇದ್ದೆ, ಯೇಸು ಆ 4 ವಿಶ್ವಾಸವನ್ನ ನೋಡಿದರೆ ಹೊರತು ಆ ರೋಗಿಯ ವಿಶ್ವಾಸದ ಬಗ್ಗೆ ಯಾಕೆ ನೇರವಾಗಿ ಮಾತಾಡಲಿಲ್ಲ? ಇದು ಅತ್ಯುತ್ತಮ ಪ್ರಶ್ನೆ. ಬಹುಶಃ ಆ ರೋಗಿ ತನ್ನ ಸ್ಥಿತಿಯಿಂದಾಗಿ ವಿಶ್ವಾಸವನ್ನ ವ್ಯಕ್ತಪಡಿಸುವ ಸ್ಥಿತಿಯಲ್ಲೇ ಇರ್ಲಿಲ್ವೇನೋ. ಓಕೆ. ಅಥವಾ ನಮ್ಮ ವಿಶ್ವಾಸ ಕೇವಲ ನಮಗಾಗಿ ಅಲ್ಲ, ಇತರರಿಗಾಗಿಯೂ ಇರ್ಬೇಕು ಅಂತ ಒತ್ತಿ ಹೇಳೋಕೆ ಯೇಸು ಹೀಗೆ ಮಾಡಿರಬಹುದು. ಇದು ನಮ್ಗೆ ಒಂದು ದೊಡ್ಡ ಜವಾಬ್ದಾರಿಯನ್ನ ನೆನಪಿಸುತ್ತೆ. ಹೌದು. ನಮ್ಮ ಪ್ರಾರ್ಥನೆಯ ಮೂಲಕ, ನಮ್ಮ ಕ್ರಿಯೆಗಳ ಮೂಲಕ ಸಮಾಜದಲ್ಲಿ ಅಸಹಾಯಕರಾಗಿರೋವರನ್ನ ನಾವು ಕ್ರಿಯಾಶೀಲವಾಗಿ ಯೇಸುವಿನ ಬಳಿಗೆ ಹೊತ್ತು ತರಬೇಕಾಗಿದೆ. 2ನೇ ಪಾಠ ಸ್ಪಷ್ಟವಾಗಿದೆ. ಅಡೆತಡೆಗಳನ್ನ ಮೀರುವುದು. ಬಾಗಿಲು ಮುಚ್ಚಿದ್ದಾಗ ಅವರು ಸುಮ್ನಾಗ್ಲಿಲ್ಲ, ಮೇಲ್ಛಾವಣಿಯನ್ನೇ ತೆರೆದರು. ಹೌದು. ಇದು ಸಾಂಕೇತಿಕವಾಗಿ ಬಹಳ ಶಕ್ತಿಯುತವಾದ ಪಾಠ. ನಮ್ಮ ಜೀವನದಲ್ಲಿ ಗುರಿಗಳನ್ನ ತಲುಪೋಕೆ ಅನೇಕ ಅಡೆತಡೆಗಳು, ಅಂದ್ರೆ ಮುಚ್ಚಿದ ಬಾಗಿಲುಗಳು ಎದುರಾಗಬಹುದು. ಜನರ ವಿರೋಧವಿರಬಹುದು, ನಮ್ಮದೇ ದೌರ್ಬಲ್ಯಗಳಿರಬಹುದು. ಹೌದು. ಆದ್ರೆ ನಾವು ನಿರಾಶರಾಗಿ ಹಿಂದೆ ಸರಿಯುವ ಬದಲು ಆ ಸ್ನೇಹಿತರಂತೆ ಹೊಸ ದಾರಿಗಳನ್ನ, ಸೃಜನಶೀಲ ಪರಿಹಾರಗಳನ್ನ ಹುಡುಕ್ಬೇಕು. ವಿಶ್ವಾಸವೂ ಒಂದು ದಾರಿಯನ್ನ ಕಂಡುಕೊಳ್ಳುತ್ತೆ. ಖಂಡಿತ. ಅವಕಾಶದ ಬಾಗಿಲು ಮುಚ್ಚಿದ್ರೆ ಅದು ಕಿಟಿಕಿಯನ್ನ, ಇಲ್ಲದಿದ್ರೆ ಛಾವಣಿಯನ್ನೇ ತೆರೆಯುತ್ತೆ. ಮತ್ತು 3ನೇಯ, ಬಹುಶಃ ಅತಿ ಮುಖ್ಯವಾದ ಪಾಠ ಅಂದ್ರೆ ಸಂಪೂರ್ಣ ಬಿಡುಗಡೆ. ಹೌದು. ಈ ಘಟನೆಯಲ್ಲಿ ಯೇಸು ಎಲ್ಲರ ನಿರೀಕ್ಷೆಗಳನ್ನ ಉದ್ದೇಶಪೂರ್ವಕವಾಗಿ ತಲೆಕೆಳಗು ಮಾಡಿದ ಹಾಗೆ ಅನಿಸ್ತೆ. ಖಚಿತವಾಗಿಯೂ. ಇದನ್ನೇ ನಾವು ಯೇಸು ಜನರ ನಿರೀಕ್ಷೆಗಳನ್ನ ಬುಡಮೇಲು ಮಾಡಿದರು ಅಂತ ಹೇಳ್ಬೋದು. ಜನರಿಗೆ ಬೇಕಾಗಿದ್ದು ಒಂದು ಶಾರೀರಿಕ ಪ್ರದರ್ಶನ, ಒಂದು ಮ್ಯಾಜಿಕ್ ಶೋ ತರ. ಆದ್ರೆ ಯೇಸು ಉದ್ದೇಶಪೂರ್ವಕವಾಗಿ ಶಾರೀರಿಕ ಸ್ವಸ್ಥತೆಯನ್ನ ತಡಮಾಡಿ ಒಂದು ಆಳವಾದ ಅದೃಶ್ಯ ಸತ್ಯದ ಬಗ್ಗೆ ಸಂಘರ್ಷವನ್ನ ಹುಟ್ಟಾಕಿದ್ರು. ಪವಾಡ ಅಂದ್ರೆ ಕೇವಲ ಶಾರೀರಿಕ ಸ್ವಸ್ಥತೆಯಲ್ಲ, ಅದಕ್ಕಿಂತ ಮಿಗಿಲಾದದ್ದು ಇದೆ ಅಂತ ತೋರಿಸ್ಕೊಟ್ರು. ಅಂದ್ರೆ ನಾವು ಹೆಚ್ಚಾಗಿ ದೇವರಲ್ಲಿ ನಮ್ಮ ಜೀವನದ ಸಮಸ್ಯೆಗಳಿಗೆ ತಕ್ಷಣದ ಭೌತಿಕ ಪರಿಹಾರಗಳನ್ನೇ ಬಯಸ್ತೇವೆ. ಹೌದು. ಆರೋಗ್ಯ, ಸಂಪತ್ತು, ಯಶಸ್ಸು. ಆದ್ರೆ ದೇವರು ನಮ್ಮ ಆದ್ಯತೆಗಳಿಗಿಂತ ಭಿನ್ನವಾಗಿ ಯೋಚಿಸ್ತಾರೆ. ಅವರಿಗೆ ನಮ್ಮ ಆತ್ಮದ ಶುದ್ಧೀಕರಣವೇ ಮೊದಲ ಆದ್ಯತೆ. ಹೌದು. ಈ ಕಥೆಯ ಪ್ರಕಾರ ಶಾರೀರಿಕ ಸ್ವಸ್ಥತೆಗಿಂತಲೂ ಪಾಪಗಳ ಕ್ಷಮೆಯೇ ನಮಗೆ ಸಿಗಬಹುದಾದ ಅತಿದೊಡ್ಡ ಪವಾಡ. ಶಾರೀರಿಕ ಸ್ವಸ್ಥತೆ ತಾತ್ಕಾಲಿಕ, ಆದರೆ ಪಾಪಕ್ಷಮೆಯಿಂದ ಸಿಗುವ ಆಧ್ಯಾತ್ಮಿಕ ಬಿಡುಗಡೆ ಶಾಶ್ವತ. ಅವರು ಕೇವಲ ಕಾಲುಗಳಿಗೆ ಶಕ್ತಿ ನೀಡಲಿಲ್ಲ, ಮೊದಲು ಆತ್ಮಕ್ಕೆ ಶಾಂತಿ ನೀಡಿದ್ರು. ನಿಖರವಾಗಿ. ಹಾಗಾದ್ರೆ ಇವತ್ತಿನ ಚರ್ಚೆಯನ್ನ ಒಟ್ಟುಗೂಡಿಸೋದಾದ್ರೆ, ಕಫರ್ನಹುಮ್ನಲ್ಲಿ ನಡೆದ ಈ ಘಟನೆ ಕೇವಲ ಒಬ್ಬ ವ್ಯಕ್ತಿ ಗುಣಮುಖನಾದ ಕಥೆ ಅಲ್ಲ. ಖಂಡಿತ ಅಲ್ಲ. ಇದು ಯೇಸು ಯಾರು ಅನ್ನೋದರ ಒಂದು ಪ್ರಬಲ ಘೋಷಣೆ. ಅವರು ಕೇವಲ ಪವಾಡ ಪುರುಷನಲ್ಲ, ಬದಲಿಗೆ ಪಾಪಗಳನ್ನ ಕ್ಷಮಿಸುವ ದೈವಿಕ ಅಧಿಕಾರ ಹೊಂದಿದ ನರಪುತ್ರ ಅಂತ ಸಾಬೀತುಪಡಿಸಿದ್ರು. ಹೌದು. ಪವಾಡದ ವ್ಯಾಖ್ಯಾನವನ್ನೇ ಬದಲಾಯಿಸಿತು. ಮತ್ತು ವಿಶ್ವಾಸವು ಅಡೆತಡೆಗಳನ್ನ ಹೇಗೆ ಭೇದಿಸುತ್ತೆ ಅಂತಾನೂ ತೋರಿಸಿತು. ಅಂತಿಮವಾಗಿ ಈ ಕಥೆ ನಮಗೆ 2 ವಿಷಯಗಳನ್ನ ನಿರಂತರವಾಗಿ ನೆನಪಿಸ್ತಾ ಇರಬೇಕು.
ಒಂದು, ಯೇಸು ನಮ್ಮ ಯಾವುದೇ ರೀತಿಯ ಅಸಹಾಯಕ ಸ್ಥಿತಿಯಲ್ಲಿ ಸಹಾಯ ಮಾಡಲು ಸದಾ ಸಿದ್ಧರಿದ್ದಾರೆ. 2. 2, ನಾವು ಕೂಡ ಇತರರ ಕಷ್ಟಗಳಲ್ಲಿ ಅವರಿಗೆ ಹಾಸಿಗೆಯನ್ನು ಹೊರುವ ಸ್ನೇಹಿತರಾಗಿ ಇರಬೇಕು. ನಮ್ಮ ವಿಶ್ವಾಸ ಕೇವಲ ಮಾತುಗಳಲ್ಲಿ ಅಲ್ಲ, ಕ್ರಿಯೆಯಲ್ಲಿ ವ್ಯಕ್ತವಾಗಬೇಕು. ಈ ಚರ್ಚೆಯನ್ನು ಮುಗಿಸೋಕೆ ಮೊದಲು ಕೇಳುಗರ ಚಿಂತನೆಗೆ ಒಂದು ಪ್ರಶ್ನೆ. ಈ ಘಟನೆಯಲ್ಲಿ ಜನರು ಶಾರೀರಿಕ ಸ್ವಸ್ಥತೆಯನ್ನ, ಒಂದು ಅದ್ಭುತವನ್ನ ನೋಡಕ್ಕೆ ಬಂದಿದ್ರು. ಆದರೆ ಯೇಸು ಅದಕ್ಕಿಂತ ಮಿಗಿಲಾದ ಆಳವಾದ ಆಧ್ಯಾತ್ಮಿಕ ಕ್ಷಮೆಯನ್ನ ಮೊದಲು ನೀಡಿದ್ರು. ನಮ್ಮ ಜೀವನದಲ್ಲಿ ನಾವು ದೇವರ ಬಳಿ ಹೆಚ್ಚಾಗಿ ಕೇಳೋದು ಯಾವುದು? ಕಣ್ಣಿಗೆ ಕಾಣುವ ತಕ್ಷಣದ ಪರಿಹಾರಗಳನ್ನೇ ಅಥವಾ ಕಣ್ಣಿಗೆ ಕಾಣದ ಆಳವಾದ ಆಂತರಿಕ ಶಾಂತಿಯನ್ನೇ? ನಮ್ಮ ಪ್ರಾರ್ಥನೆಗಳ ಆದ್ಯತೆಗಳು ಏನಾಗಿರಬೇಕು ಅಂತ ಯೋಚಿಸೋಕೆ ಇದೊಂದು ಒಳ್ಳೆ ಅವಕಾಶ. ಪ್ರಿಯರೇ, ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಪ್ರತಿದಿನ ದೇವರ ವಾಕ್ಯವನ್ನು ಆಲಿಸುತ್ತಾ ಅದನ್ನು ಇತರರೊಂದಿಗೆ ಹಂಚಿಕೊಳ್ಳಲು ನಮಗೆ ನೆರವಾಗಿರಿ. ಧನ್ಯವಾದಗಳು.